ಹಲೋ ಹಲೋ ಮೈನಾ ಅವರೇ, ಐಸ್ ಕ್ರೀಮ್ ಚೆನ್ನಾಗಿತ್ತಾ? ಐಸ್ ಕ್ರೀಮ್ಗಿಂತ ಅದನ್ನ ಪ್ರಿಯಕರನ್ ಹೆಸರಲ್ಲಿ ಕಳ್ಸ್ಕೊಟ್ರಲ್ವಾ, ಅದಿನ್ನೂ ಖುಷಿ ಆಯ್ತು. ಧ್ರುವ ಅವರೇ, 1 ನಿಮಿಷಕ್ಕೆ ನನ್ಗೆ ಹಳೇದೆಲ್ಲ ನೆನ್ಪಾಗೋಯ್ತು. ನೀವು ಪ್ರಿಯಕರನ್ ಹೆಸರಲ್ಲಿ ಏನೇನೋ ಕಳಿಸ್ತಿದ್ರಲ್ವಾ, ಅದನ್ನೆಲ್ಲ ನೆನ್ಸ್ಕೊಂಡು ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಒಟ್ನಲ್ಲಿ ನೀವು ಖುಷಿ ಪಟ್ರಲ್ಲ, ಅಷ್ಟೇ ಸಾಕು ನನಗೆ. ಇನ್ಮೇಲೆ ಆಗಾಗ ನೀವು ಪ್ರಿಯಕರನ್ ಹೆಸರು ಕೇಳೋ ಹಾಗೆ ಮಾಡ್ತಿರ್ತೀನಿ, ಸರಿನಾ? ಅಂದ್ರೆ ನೀವ್ ಆಗಾಗ ಐಸ್ ಕ್ರೀಮ್ನೇ ಕಳಿಸ್ತೀರಾ? ಹೋಗಿದ್ರು ಅವ್ರೆ, ಐಸ್ ಕ್ರೀಮ್ನ ಎಷ್ಟು ಅಂತ ತಿನ್ನೋದು? ಮತ್ತೇನ್ ಬೇಕು ಕೇಳಿ, ಅದನ್ನೇ ಕಳಿಸ್ತೀನಿ. ಅದು ನನ್ಗೆ ಮಾವಿನಕಾಯಿ ತಿನ್ಬೇಕನ್ನಿಸ್ತಿದೆ, ಕಳ್ಸ್ಕೊಡ್ತೀರಾ? ಮಾವಿನಕಾಯ? ಅಲ್ಲ, ಏನಿದು ಒಳ್ಳೆ ಬಸರಿ ಬೈಕೆ ತರ ಮಾವಿನಕಾಯಿ ಕೇಳ್ತಾ ಇದ್ದೀರಾ? ಸುಮ್ನಿರಿದ್ರು ಅವ್ರೆ. ಅಲ್ಲ, ಬೈಕೆ ಅನ್ನೋದು ಬರೀ ಬಸ್ರಿಗೆ ಮಾತ್ರ ಆಗುತ್ತಾ? ನಮಗೂ ಆಸೆ ಆಗೋದಿಲ್ವಾ? ಅದೇ ಈ ಮೈಲಾರಕೋಟೆ ಮೈನ ಏನಾದ್ರು ಮಾವಿನ ಕಾಲದಲ್ಲಿ ಊರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ ಮರದಲ್ಲೂ ಮಾವಿನ ಕಾಯಿ ಇರ್ತಿರ್ಲಿಲ್ಲ, ಮಾವಿನ ಹಣ್ಣು ಇರ್ತಿರ್ಲಿಲ್ಲ, ಎಲ್ಲ ಉಡಿಸ್ ಮಾಡ್ಬಿಡ್ತಿದ್ದೆ ಗೊತ್ತಾ? ಆಗ್ಬೋದು. ಒಬ್ಬೊಬ್ಬರಿಗೆ ಚಿನ್ನದ ಬೈಕೆ ಆಗುತ್ತೆ, ಒಬ್ಬೊಬ್ಬರಿಗೆ ಭೂಮಿ ಬೈಕೆ ಆಗುತ್ತೆ, ಒಬ್ಬೊಬ್ಬರಿಗೆ ಹಣದ ಬೈಕೆ ಆಗುತ್ತೆ. ಆದ್ರೆ ಬಸ್ರಿಯರಿಗೆ ಮಾತ್ರ ಮಾವಿನಕಾಯಿ ಬೈಕೆ ಆಗೋದು. ಹೋಗಿದ್ರು ಅವ್ರೆ, ನಿಮ್ ಕೊಡ್ಸಕ್ ಇಷ್ಟ ಅಲ್ಲಂದ್ರೆ ಬೇಡ, ನಾನೇ ತಕೊಂಡ್ ತಿಂತೀನಿ. ಅಯ್ಯೋ, ಆಯ್ತು ಕೊಡಿಸ್ತೀನಿ. ಅದನ್ನು ಪ್ರಿಯಕರನ್ ಹೆಸರಲ್ಲೇ ಕಳಿಸ್ತೀನಿ, ಸರಿನಾ? ಒಟ್ನಲ್ಲಿ ನೀವಿನ ಮೇಲೆ ಏನ್ ಕೇಳಿದ್ರು ಕೊಡಿಸ್ತೀನಿ. ನೀವು ಸಂತೋಷವಾಗಿರ್ಬೇಕು, ನಿಮ್ ಮುಖದಲ್ಲಿ ಈ ನಗು ಯಾವಾಗ್ಲೂ ಇರ್ಬೇಕು, ಅದೇ ನನ್ ಬೈಕೆ. ಧ್ರುವ ಅವ್ರೆ, ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಅಲ್ವಾ? ಅಲ್ವಾ ಮತ್ತೆ? ಅಪರೂಪಕ್ಕೆ ಸಿಕ್ಕಿರೋ ಮಾಣಿಕ್ಯ ಕಣ್ರಿ ನೀವು. ನಿಮ್ಮನ್ನ ಜೋಪಾನವಾಗಿ ಖುಷಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬರೀ ನೀವ್ ಮಾತ್ರ ಅಲ್ಲ, ನಾನುವೆ ನಿಮ್ಮನ್ನ ತುಂಬಾ ಜೋಪಾನವಾಗಿ ನೋಡ್ಕೋತೀನಿ. ಅದ್ ನನಗೂ ಗೊತ್ತು. ನೋವು ಹೇಗಿದೆ? ಹೋಗಿದ್ರು ಅವ್ರೆ, ಈ ನೋವೆಲ್ಲ ಮೈಲಾರಕೋಟೆ ಮೈನನ್ ಮೈಗತ್ತಾ? ಅದ್ ಯಾವಾಗ್ಲೋ ಹೋಗಾಯ್ತು. ಅಲ್ಲ, ನಮ್ಮ ಊರಲ್ಲಿ ಈ ತರದ್ ಎಷ್ಟೊಂದು ಏಟುಗಳು ಬಿದ್ದಿದೆ, ಅದೆಷ್ಟು ಬಿದ್ದಿದ್ದೀನೋ ಎದ್ದಿದ್ದೀನೋ ನನ್ಗೆ ನೆನ್ಪಿಲ್ಲ. ಸುಮ್ನೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಆರಾಮಾಗಿರಿ. ಮೈನಾ ಅವ್ರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಆನ್ಲೈನ್ ಪೇಮೆಂಟ್ ಆಗಿದೆ. ಹಾ ಸರಿ. ಸರ್ಸು, ಸರ್ಸು ಎಲ್ಲಿದ್ಯಾ? ಬೇಗ ಬಾ ಸರ್ಸು. ಅಯ್ಯೋ, ಏನು ಐಸ್ ಕ್ರೀಮ್ ಪಾರ್ಸೆಲ್ ಬಂತು ಸರ್ಸು, ಅದಕ್ಕೆ ಕರೆದೆ. ನಿಜವಾಗ್ಲೂ? ಇದೊಳ್ಳೆ ಸರಿ ಹೋಯ್ತಲ್ಲ ಸರ್ಸು, ಐಸ್ ಕ್ರೀಮ್ ಪಾರ್ಸೆಲ್ ಕೈಲಿ ಹಿಡ್ಕೊಂಡು ಹೇಳ್ತಾ ಇದೀನಿ, ಅದ್ರಲ್ಲೂ ನಿಜವಾಗ್ಲೂ ಅಂತ ಕೇಳ್ತಾ ಇದೆಯಲ್ಲ. ನಂಗ್ ನಂಬಕ್ ಆಗ್ತಿಲ್ಲ. ದೀಪಾ, ಗಿಲ್ಲು ಒಮ್ಮೆ ನನ್ನ. ಅಯ್ಯೋ, ನಿಜ? ಇದ್ ನಿನಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ಲ? ನನ್ ಜಾಸ್ತಿ ಇಲ್ಲ, ನಿಂದ್ ಜಾಸ್ತಿ ಆಯ್ತು. ಯಾವತ್ತೂ ಇಲ್ದೇ ಇರೋ ಸರ್ಪ್ರೈಸ್ ಈ ತರ ಕೊಟ್ರೆ ನನಗ್ ಶಾಕ್ ಆಗದೆ ಇರುತ್ತಾ? ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ನಿನಗೆ ಐಸ್ ಇಡ್ತಾ ಇರೋದು, ಐಸ್ ಕ್ರೀಮ್ ಕೊಡ್ತಾ ಇರೋದು. ತಗೋ. ಏನು? ಅವಾಗ ನೋಡಿದ್ರೆ ಅವಳು ಅದನ್ನೇ ಹೇಳಿದ್ಲು, ಈಗ ನೀನು ಅದನ್ನೇ ಹೇಳ್ತಾ ಇದ್ಯಾ? ಏನು ಇಬ್ರು ಸೇರ್ಕೊಂಡು ನನ್ನ ಆಟ ಆಡಿಸ್ತಿದ್ದೀರಾ? ಅಯ್ಯಯ್ಯೋ, ನಿಜ ಹೇಳು. ಇಲ್ಲ ಸರ್ಸು, ಅದು ನಾಲ್ಗೆ ಹೊರಲಿಲ್ಲ, ಅದಕ್ಕೆ ಐಸ್ ಇಡ್ತಿದ್ದೀನಿ ಅಂದ್ಬಿಟ್ಟೆ ಐಸ್ ಕ್ರೀಮ್ ಕೊಡ್ತಿದ್ದೀನಿ ಅಂತ ಹೇಳೋ ಬದಲು ಅಷ್ಟೇ. ನಿಜವಾಗ್ಲೂ ಅಷ್ಟೇ ಸರ್ಸು. ಹಾ ಸರಿ, ತಗೋ. ಏ ಚಿನ್ಕುರ್ಳಿ, ನಿಂಗೆ ಬೇಕು ಅಂತ ಹೇಳಿದೆ ತಾನೆ? ತಗೋ. ನೀನ್ ಹೇಳ್ದೆ ಇದ್ರು ನಾನು ತಗೋತೀನಿ. ಏನ್ ಸರ್ಸು, ಅಪ್ಪನ ಫೋಟೋ ನೋಡ್ತಿದ್ಯಾ? ಅವ್ರು ಬದುಕಿದಾಗ ಇದೇ ತರ ಕಣು, ಆಗಾಗ ಐಸ್ ಕ್ರೀಮ್ ತಗೊಂಡ್ ಬರ್ತಾ ಇದ್ರು.
ಅದಕ್ಕೆ ಅವ್ರ ನೆನ್ಪಾಯ್ತು. ಇದ್ರ ಬಗ್ಗೆ ನನಗೆ ಇಷ್ಟ ದಿನ ಹೇಳೇ ಇರ್ಲಿಲ್ಲ. ಏನಂತ ಹೇಳಿ, ಅವ್ರು ತರ್ತಾ ಇದ್ರು. ನೀನು ತಂದು ಕೊಡು ಅಂತ ಕೇಳ. ಓ, ಹಾಗಿದ್ರೆ ನೀನು ಅಣ್ಣ ಐಸ್ ಕ್ರೀಮ್ ತರಿಸ್ತೀನಿ ಅಂದಾಗ ಶಾಕ್ ಆಗಿದ್ದು ಅಪ್ಪನ್ ನೆನೆಸ್ಕೊಂಡಾ? ಸರಿ, ಹಾಗಾದ್ರೆ ನಾನು ಇನ್ಮೇಲೆ ಅವಾಗ ಐಸ್ ಕ್ರೀಮ್ ತಂದು ಕೊಡ್ತೀನಿ. ಹಾಗೆ ನಿಂಗೇನಾದ್ರೂ ಆಸೆಗಳಿದ್ರೆ ಹೇಳ್ಕೊ. ಅಪ್ಪ ನಿನ್ನ ಆಸೆನ ಹೇಗೆ ಈಡೇರಿಸ್ತಿದ್ರೋ ನಾನು ಹಾಗೆ ಈಡೇರಿಸ್ತೀನಿ, ಸರಿನಾ? ನೀನ್ ಮಾತ್ರ ಖುಷಿಯಾಗಿರ್ಬೇಕು. ದಯವಿಟ್ಟು ಕೋಪ ಮಾತ್ರ ಮಾಡ್ಕೋಬೇಡ. ನೀನ್ ಕೋಪ ಮಾಡ್ಕೊಂಡ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಮ್ಮ, ಅಣ್ಣನ್ ಮನ್ಸು ಎಷ್ಟ್ ಮೃದು ಅಲ್ವಾ? ಏನ್ ಹೇಳಿದ್ರು ಬೇಗ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ನೀನು ಕೋಪ ಮಾಡ್ಕೊಳ್ದೆ ಅಣ್ಣನ್ ಮನ್ಸ್ ಅರ್ಥ ಮಾಡ್ಕೋ, ಆಯ್ತಾ? ನೀನ್ ಐಸ್ ಕ್ರೀಮ್ ತಿನ್ಬಿಟ್ಟು ಓದ್ಕೋ, ಹೋಗು ಹೋಗು. ಮೈನಾ, ಹೊಟ್ಟೆ ಹಸ್ವಾಗ್ತಿಲ್ವಾ ನಿಂಗೆ? ಹಶ್ವಾಗ್ತಿದೆ. ನನ್ಗೇನಾದ್ರೂ ತಿನ್ಬೇಕಂತಾನು ಅನಿಸ್ತಿದೆ. ಏನ್ ಮಾಡಿದಾರೋ ಇವತ್ತು? ಗುಂಡಮ್ಮ ಏನಾದ್ರೂ ಹೇಳಿದ್ರ? ಕೇಳೋಣ ಒಂದ್ಸತಿ. ಮೈನಾ, ನೀನ್ ಇಲ್ಲಿದ್ಯಾ? ವೇಣಿ, ಬಂದ್ಯಾ? ಬಾ, ನಾವು ಏನಾದ್ರೂ ತಿನ್ನೋಣ ಅಂತ ಅನ್ಕೋತಿದ್ವಿ. ಏನ್ ತಿನ್ನೋಣ? ತಿನ್ನೋದ್ ಹಾಗಿರ್ಲಿ, ಇರುವ ನಿಮಿಷ. ನಿನ್ ಪ್ರಿಯಕರ ನಿನಗೆ ಇನ್ನೂ ಒಂದ್ ಪಾರ್ಸಲ್ ಕಳ್ಸಿದಾನೆ. ಇನ್ನೊಂದಾ? ಏನಿರ್ಬೋದು? ನನಗೆ ನಮ್ಮ ಗೊತ್ತು. ನಾನೇನು ಓಪನ್ ಮಾಡಿ ನೋಡಿದೀನ? ನಿನ್ ಹುಡ್ಗ ನಿನ್ನ ಕಳ್ಸಿರೋದು. ಓಪನ್ ಮಾಡಿ ನೋಡು. ಏನಿರ್ಬೋದು? ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಿದ್ರೆ ಆ ಮಜಾನೇ ಬೇರೆ. ವಾಟ್? ಪ್ರಿಯಕರನ? ಮತ್ತೆ ಇಲ್ಲಿಂದ ಬಂದ ಇವನು? ಮೈನಾ, ಇದೇನೆ ಮಾವಿನ ಹಣ್ಣು ಮಾವಿನಕಾಯಿ ಕಳ್ಸಿದ್ದಾರೆ. ನಾನೇ ಕೇಳ್ದೆ. ಏನು? ನೀನೇ ಕೇಳಿದ್ಯಾ? ಸರಿ ಹೋಯ್ತು. ಹುಷಾರಿಲ್ದೆ ಇದ್ದಾಗ ಬಾಯಿಗೇನು ಸೇರಲ್ಲ ಅಂತಾರೆ. ನೀನ್ ನೋಡಿದ್ರೆ ಏನ್ ಬೇಕೋ ಅದು ತರ್ಸ್ಕೊಂಡ್ ತಿಂತಿದ್ಯಲ್ಲ. ಇದ್ರ ಬದಲು ಪಿಜ್ಜಾನೋ ಬರ್ಗರೋ ತರ್ಸಿದಿದ್ರೆ ನಾವೆಲ್ಲರೂ ಕುತ್ಕೊಂಡ್ ತಿನ್ಬೋದಿತ್ತಪ್ಪ. ನೀನುಂಟು, ನಿನ್ ಹುಡ್ಗ ಉಂಟು. ನಾವ್ ಯಾಕೆ ಇವ್ರ ಮಧ್ಯ ಬಂದು ಸುಮ್ನೆ ನಿಷ್ಠೂರ ಆಗೋಣ? ನಡಿಯನು ನಾವು ಹೋಗೋಣ. ನಿನ್ ಹುಡ್ಗ ಕಳ್ಸಿರೋ ಮಾವನೆನ್ನ ನೀನೊಬ್ಳೇ ತಿನ್ನಮ್ಮ. ಈಗ ನಾವ್ 3 ಜನ ಹಂಚ್ಕೊಂಡ್ ತಿಂದ್ರೆ ಯಾರಾದ್ರೂ ಬೇಡ ಅಂತಾರ? ತಗೋ ತಿನ್ನು. ಆಹಾ, ನಾವಾಗ್ಲೇ ನೋಡಿದ್ವಲ್ಲಮ್ಮ ನೀನ್ ಫ್ರೆಂಡ್ಶಿಪ್ಗೆ ಎಷ್ಟು ಬೆಲೆ ಕೊಡ್ತೀಯಾ ಅಂತ. ಅಮ್ಮ ತಾಯಿ, ಆಗ್ಲೇ ನಾನ್ ಸುಮ್ನೆ ತಮಾಷೆ ಮಾಡ್ದೆ. ಅಮ್ಮ ತಾಯಿ, ನಾನು ಅಷ್ಟೇ ಈಗ ತಮಾಷೆ ಮಾಡ್ದೆ. ನಮ್ಗೆ ಆಹಾ, ಧ್ರುವ ಅವ್ರಿಗೆ ಧ್ರುವನೇ ಸಾಟಿ ಇದಕ್ಕೆ ಅನ್ನೋದು. ಸಿಪ್ಪೆನೆ ತಿನ್ನುತ್ತೀನಿ. ಕೃಷ್ಣವೇಣಿ, ನಾವ್ ಯಾಕೆ ಸಿಪ್ಪೆ ತಿನ್ಬೇಕು? ನಾವು ಹಣ್ಣು ತಿನ್ನೋಣ. ಇಷ್ಟೊಂದು ಹಣ್ಣಿದೆ ತಾನೆ, ಅದಕ್ಕೆ ನಿಮ್ಮನ್ನ ದಡ್ರು ಅನ್ನೋದು. ನೋಡಿದ್ಯಾ ಇವಳನ್ನ? ತಂದ್ಕೊಟ್ಟಿದ್ದಕ್ ನೋಡು. ಹಾ.